ಹಲೋ ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಗೆ ಒಂದು ಸಾಮಾನ್ಯ ಪ್ರಶ್ನೆ ಇರುತ್ತದೆ. ಅದು ಯಾವುದೆಂದರೆ, ಪ್ರೈವೇಟ್ ಭಾಗದ ಕೂದಲು ತೆಗೆಯುವುದು ಒಳ್ಳೆಯದಾ ಅಥವಾ ಅದನ್ನು ಹಾಗೆಯೇ ಬಿಡುವುದು ಒಳ್ಳೆಯದಾ? ಕೆಲವರು ಸ್ವಚ್ಛತೆಗಾಗಿ ತೆಗೆಯುತ್ತಾರೆ, ಇನ್ನು ಕೆಲವರು ಸೌಂದರ್ಯಕ್ಕಾಗಿ ತೆಗೆಯುತ್ತಾರೆ. ಆದರೆ ನಿಜವಾಗಿಯೂ ಕೂದಲು ತೆಗೆಯುವುದರಿಂದ ಯಾವುದೇ ಪ್ರಯೋಜನವಿದೆಯೇ ಅಥವಾ ತೊಂದರೆಯಿದೆಯೇ? ತೆಗೆಯುವುದು ಸರಿಯಾ ತಪ್ಪಾ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಚಾಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಸ್ನೇಹಿತರೆ, ಮೊದಲು ಪ್ರೈವೇಟ್ ಭಾಗದ ಕೂದಲಿನ ಕೆಲಸ ಏನು, ಅದನ್ನು ತೆಗೆಯುವುದರಿಂದ ಆಗುವ ಲಾಭಗಳೇನು, ಆಗಬಹುದಾದ ತೊಂದರೆಗಳೇನು, ಎಲ್ಲರೂ ತೆಗೆಯಬೇಕಾ ಅಥವಾ ಬೇಡವಾ ಎಂದು ನೋಡೋಣ. 1. ಪ್ರೈವೇಟ್ ಭಾಗದಲ್ಲಿ ಕೂದಲು ಯಾಕೆ ಇರುತ್ತದೆ? ನಮ್ಮ ದೇಹದಲ್ಲಿ ಯಾವುದೋ ಕಾರಣವಿಲ್ಲದೆ ಕೂದಲು ಇರುವುದಿಲ್ಲ. ಪ್ರೈವೇಟ್ ಭಾಗದಲ್ಲಿರುವ ಕೂದಲು ನಮ್ಮ ದೇಹವನ್ನು ರಕ್ಷಣೆ ಮಾಡುವ ಒಂದು ಭಾಗವಾಗಿದೆ. ದೇಹದಲ್ಲಿರುವ ಕೂದಲು ಧೂಳು ಮತ್ತು ಹೊರಗಿನ ಕಣಗಳು ನೇರವಾಗಿ ಚರ್ಮಕ್ಕೆ ತಾಗುವುದನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದು. 2. ಕೂದಲು ತೆಗೆಯುವುದರಿಂದ ಆಗುವ ಪ್ರಯೋಜನಗಳು. ಕೆಲವರಿಗೆ ಕೂದಲು ತುಂಬ ದಟ್ಟವಾಗಿದ್ದರೆ ಬೆವರು ಹೆಚ್ಚು ಉಳಿದಂತೆ ಅನಿಸಬಹುದು. ಅಂಥವರಿಗೆ ಕೂದಲು ಟ್ರಿಮ್ ಮಾಡುವುದು ಅಥವಾ ತೆಗೆಯುವುದು ಸ್ವಚ್ಛವಾಗಿದೆ ಎಂಬ ಅನುಭವ ಕೊಡಬಹುದು. ಇನ್ನು ಕೆಲವರಿಗೆ ಕೂದಲು ತೆಗೆದರೆ ಆರಾಮವೆನಿಸುತ್ತದೆ. ಆದರೆ ಕೂದಲು ತೆಗೆಯುವಾಗ ಜಾಗ್ರತೆ ತುಂಬ ಅಗತ್ಯ. ರೇಸರ್ ಅಥವಾ ವ್ಯಾಕ್ಸ್ ಬಳಸಿದರೆ ಚರ್ಮಕ್ಕೆ ಸಣ್ಣ ಗಾಯ, ಕಿರಿಕಿರಿ, ಕೆಂಪಾಗುವುದು, ಸೋಂಕಿನ ಅಪಾಯ ಹೆಚ್ಚಾಗಬಹುದು. ವಿಶೇಷವಾಗಿ ಸ್ವಚ್ಛವಿಲ್ಲದ ಉಪಕರಣಗಳನ್ನು ಬಳಸಿದರೆ ಸೋಂಕು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಇನ್ನು ಎಲ್ಲರೂ ಪ್ರೈವೇಟ್ ಭಾಗದ ಕೂದಲು ತೆಗೆಯಬೇಕಾ ಅಥವಾ ಬೇಡವಾ? ಪ್ರೈವೇಟ್ ಭಾಗದ ಕೂದಲು ತೆಗೆಯುವುದು ಆರೋಗ್ಯದ ದೃಷ್ಟಿಯಿಂದ ಕಡ್ಡಾಯವಲ್ಲ. ತೆಗೆಯದಿದ್ದರೂ ಅದು ಒಳ್ಳೆಯದೇ. ತೆಗೆಯಲೇಬೇಕಾ ಬೇಡವೇ ಎಂಬುದು ನಿಮ್ಮ ವೈಯಕ್ತಿಕ ಆಯ್ಕೆ. ಮುಖ್ಯ ವಿಷಯ ಏನೆಂದರೆ, ಕೂದಲು ತೆಗೆದರೂ ತೆಗೆಯದಿದ್ದರೂ ಆ ಭಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ. ಒಂದು ವೇಳೆ ಕೂದಲು ತೆಗೆಯಲು ನಿರ್ಧರಿಸಿದರೆ ಏನು ಮಾಡಬೇಕು? ಸ್ವಚ್ಛವಾದ ಮತ್ತು ಹೊಸ ರೇಸರ್ ಬಳಸಿ. ಹಳೆಯ ಬ್ಲೇಡ್ ಬಳಸಬೇಡಿ. ತೆಗೆಯುವಾಗ ಆತುರ ಪಡದೆ ನಿಧಾನವಾಗಿ ತೆಗೆಯಿರಿ. ನಂತರ ಆ ಭಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ದಿನಕ್ಕೆ 3-4 ಸಲ ಆದರೂ ತಣ್ಣೀರಿನಲ್ಲಿ ತೊಳೆದುಕೊಳ್ಳಿ. ಕೂದಲು ತೆಗೆದ ಕೂಡಲೇ ಅರಿಶಿನ ಬೆರೆಸಿದ ಉಗುರು ಬೆಚ್ಚಗಿನ ನೀರಿನಿಂದ ಪ್ರೈವೇಟ್ ಭಾಗವನ್ನು ತೊಳೆದುಕೊಳ್ಳಿ. ಇನ್ನು ಮುಟ್ಟಿನ ಸಮಯದಲ್ಲಿ ಚರ್ಮ ಹೆಚ್ಚು ಸೂಕ್ಷ್ಮವಾಗಿರುವುದರಿಂದ ಕಿರಿಕಿರಿ, ಸಣ್ಣ ಗಾಯ ಅಥವಾ ಉರಿ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಒಂದು ವೇಳೆ ಕೂದಲು ತೆಗೆದಿದ್ದರೆ ಮುಟ್ಟಿನ ಸಮಯದಲ್ಲಿ ತುಂಬ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಪ್ಯಾಡನ್ನು 4 ಗಂಟೆಗಳಿಗೊಮ್ಮೆ ಬದಲಾಯಿಸಿಕೊಳ್ಳಿ. ಜಾಸ್ತಿ ಹೊತ್ತು ಇಟ್ಟುಕೊಳ್ಳಲೇಬೇಡಿ. ಪ್ರೈವೇಟ್ ಭಾಗವನ್ನು ಪದೇ ಪದೇ ತೊಳೆದುಕೊಳ್ಳಿ. ಒಂದು ವೇಳೆ ತುರಿಕೆ ಕಂಡುಬಂದರೆ ಅಕ್ಕಿ ತೊಳೆದ ನೀರಿನಿಂದ ಪ್ರೈವೇಟ್ ಭಾಗವನ್ನು ತೊಳೆದುಕೊಳ್ಳಿ. ಇದರಿಂದ ತುರಿಕೆ ಕಡಿಮೆಯಾಗುತ್ತದೆ. ಇನ್ನು ಅಂಡರ್ವೇರ್ ಧರಿಸುವಾಗ ಹತ್ತಿಯ ಅಂಡರ್ವೇರ್ ಧರಿಸುವುದು ಉತ್ತಮ. ತುಂಬ ಬಿಗಿಯಾದ ಅಂಡರ್ವೇರ್ ಧರಿಸಬೇಡಿ. ಕೂದಲು ತೆಗೆದ ನಂತರ 1-2 ದಿನ ಸಡಿಲ ಮತ್ತು ಸ್ವಚ್ಛವಾದ ಅಂಡರ್ವೇರ್ ಧರಿಸಿದರೆ ಒಳ್ಳೆಯದು. ಪ್ರತಿದಿನ ಅಂಡರ್ವೇರ್ ಬದಲಾಯಿಸಿ ಮತ್ತು ಆ ಭಾಗವನ್ನು ಸ್ವಚ್ಛವಾಗಿ ಮತ್ತು ಒಣವಾಗಿಟ್ಟುಕೊಳ್ಳಿ. ಹೀಗಾಗಿ ಸ್ನೇಹಿತರೆ, ಪ್ರೈವೇಟ್ ಭಾಗದ ಕೂದಲು ತೆಗೆಯುವುದು ಸರಿಯೇ ಅಥವಾ ತಪ್ಪೇ ಎಂಬುದಕ್ಕೆ ಒಂದೇ ಉತ್ತರ ಇಲ್ಲ. ಅದು ನಿಮ್ಮ ವೈಯಕ್ತಿಕ ಆಯ್ಕೆ. ಆದರೆ ಸುರಕ್ಷಿತ ವಿಧಾನವನ್ನು ಅನುಸರಿಸುವುದು ಮುಖ್ಯ. ಒಂದು ಮುಖ್ಯ ವಿಷಯ ನೆನಪಿಡಿ, ಕೂದಲು ತೆಗೆಯದಿದ್ದರೆ ಅದು ಅಶುಚಿ ಎನ್ನುವುದು ತಪ್ಪು ಕಲ್ಪನೆ. ಸರಿಯಾದ ಸ್ವಚ್ಛತೆ ಕಾಪಾಡಿದರೆ ಕೂದಲು ಇದ್ದರೂ ಆರೋಗ್ಯಕರವಾಗಿರಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು
ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.